ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತಲವೇ? ಯೇಸುವಿನ ವಾಕ್ಯ ಧ್ಯಾನಿಸೋಣ ಬನ್ನಿರಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದ್ದೀರಿ. ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡು ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡು ವಾಕ್ಯ ಧ್ಯಾನದಿಂದ ದಿನವಿಡೀ ಕಳೆಯುವುದಕ್ಕೂ, ನಮ್ಮ ಬದುಕು ದಿನವೆಲ್ಲ ನಿಮ್ಮನ್ನೇ ಹಿಂಬಾಲಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಬಹಳಷ್ಟು ಸಾರಿ ನಾವು ಗೊತ್ತಾಗಲಾರದಂತೆ ಅಕಸ್ಮಾತ್ತಾಗಿ ನಿರುತ್ಸಾಹಕ್ಕೊಳಗಾಗ್ತೇವೆ. ಏನಾದರೂ ನಾವು ಅಂದುಕೊಂಡಿರೋದು ನಡೆಯದೇ ಇರುವಾಗ, ನಾವು ಅಪೇಕ್ಷಿಸಿದಂತೆ ಕಾರ್ಯಗಳು ಆಗದೇ ಇರುವಾಗ, ಸ್ವಲ್ಪ ವ್ಯತಿರೇಕತೆಯನ್ನು ನಾವು ಎದುರುಗೊಳ್ಳುತ್ತಿರುವಾಗ, ಬಹಳಷ್ಟು ಸಾರಿ ಹೊರಗಡೆಯವರ ಮುಖಾಂತರ, ಕೆಲವೊಮ್ಮೆ ಮನೆಯವರ ಮುಖಾಂತರ, ನಂಬಿದವರ ಮುಖಾಂತರ, ಯಾವತ್ತೂ ಎದುರು ನೋಡದೇ ಇರುವ ವ್ಯಕ್ತಿಗಳ ಮೂಲಕವೂ ಸಹ ಕೆಲವೊಂದು ಸಾರಿ ನಿರುತ್ಸಾಹದ ಮಾತುಗಳು, ಕುಗ್ಗಿಸುವ ಮಾತುಗಳು ನಾವು ಕೇಳುವಾಗ ಆಟೋಮೆಟಿಕ್ ಆಗಿ ಎಷ್ಟೋ ವೇಗವಾಗಿ ನಮ್ಮ ಮನಸ್ಸು ಕಳವಳಗೊಳ್ಳುತ್ತದೆ ನೋಡಿ, ಕುಗ್ಗಿ ಹೋಗ್ತದೆ ನೋಡಿ. ನಾನು ಹೇಳುವ ಅಗತ್ಯವಿಲ್ಲ, ನಿಮಗೆ ಅನುಭವ ಇದ್ದೇ ಇರುತ್ತೆ. ನಾವು ಅದಕ್ಕಾಗಿಯೇ ದೇವರ ಮೇಲೆ ನಂಬಿಕೆ ಇಡಬೇಕು. ಬೈಬಲ್ನಲ್ಲಿ 1 ಕೊರಿಂಥಿ 13ನೇ ಅಧ್ಯಾಯವನ್ನು ಪ್ರತಿಯೊಬ್ಬ ಕ್ರೈಸ್ತನು ಬಹಳ ಚೆನ್ನಾಗಿ ಓದಬೇಕು. ಅಷ್ಟಕ್ಕೂ ಪ್ರೀತಿ 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 ಎಂಬ ಮಾತು ಲೋಕದಲ್ಲಿ ನಾವು ಕೇಳ್ತೇವಲ್ಲವೇ? ಆ ಪ್ರೀತಿ ಇಲ್ಲದಕ್ಕಾಗಿಯೇ ಎಷ್ಟೋ ಜಗಳಗಳುಂಟಾಗ್ತವೆ. ಪ್ರೀತಿಯುಳ್ಳವರು ಕಠಿಣವಾಗಿ ಮಾತಾಡುವುದಿಲ್ಲ. ಪ್ರೀತಿಯುಳ್ಳವರು ಬಾಧೆಪಡಿಸಲ್ಲ ಇನ್ನೊಬ್ಬರಿಗೆ. ಪ್ರೀತಿ ಇರುವಾಗ ನಾವು ಸಹಿಸಿಕೊಳ್ತೇವೆ, ತಾಳಿಕೊಳ್ತೇವೆ, ಕ್ಷಮಿಸುತ್ತೇವೆ. ಹೌದಲ್ಲವೇ? ಈ ದಿನಗಳಲ್ಲಿ ಅಷ್ಟಕ್ಕೂ ಪ್ರೀತಿ ಅಂದರೆ ಏನು? ಏನೋ ಆಕರ್ಷಣೆಯಿಂದ ಬಂದಿರುವುದು ಪ್ರೀತಿಯಾಗಿದೆ. ಇಲ್ಲವೇ ಕೆಲವೊಂದು ಇಷ್ಟಗಳು ಒಂದೇ ರೀತಿಯಾಗಿ ಇಷ್ಟಪಡುವಾಗ ಅದೇ ಪ್ರೀತಿ ಅಂದುಕೊಳ್ತಿದ್ದೇವೆ. ಆದರೆ ಸಹಜವಾಗಿ ಹೇಳೋದೇನೆಂದರೆ, ಸಹೋದರರ ಪ್ರೀತಿ, ಬಂಧುಗಳ ಪ್ರೀತಿ, ನಮ್ಮವಳು ನಮ್ಮವನು ಎಂಬ ಪ್ರೀತಿ, ಸ್ವಾರ್ಥ ಪ್ರೀತಿ, ಹಾಗೂ ಯವನ ಕಾಲದಲ್ಲಿರುವಂತಹ ಎರೋಸ್ ಅಂದರೆ ಅದು ಯವನ ಇಚ್ಛೆಗಳ ಪ್ರೀತಿ, ಇವು ನಿಜವಾದ ಪ್ರೀತಿಯಲ್ಲ. ಯೇಸುವಿನ ಪ್ರೀತಿ ಅಗಾಪ್ಯ, ಗ್ರೀಕ್ ವರ್ಡ್, 4 ಡಿಫರೆಂಟ್ ವರ್ಡ್ಸ್ಗಳಿವೆ. ಅಗಾಪ್ಯ ಅಂದರೆ ಅದು ದೇವರ ಪ್ರೀತಿ, ಶಾಶ್ವತವಾದ ಪ್ರೀತಿ, ನಿಸ್ವಾರ್ಥತೆಯ ಪ್ರೀತಿ, ಪವಿತ್ರವಾದ ಪ್ರೀತಿ, ನಿಜವಾದ ಪ್ರೀತಿ. ಆ ಪ್ರೀತಿಯ ಕುರಿತು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ ಪೌಲನು. ದಿನಾಲು ನಾವು ಇನ್ನು ಈ ಅಧ್ಯಾಯವನ್ನು ಓದಿಕೊಂಡು ಇಂತಹ ಪ್ರೀತಿ ನನಗೆ ದಯಪಾಲಿಸಿರಿ ದೇವರೇ, ಇಂಥ ಪ್ರೀತಿ ನನ್ನಲ್ಲಿ ಇದೆಯಾ ದೇವರೇ ಎಂದು ನಮ್ಮನ್ನು ಪರಿಶೀಲಿಸಿಕೊಳ್ಳುವುದಾದರೆ ನಾವು ಎಂಥದೇ ಶೋಧನೆಯಾಗಲಿ ಎದುರಿಸಬಲ್ಲೆವು. ಪ್ರೀತಿ ಮಾಡಿದವರು ಹೊಡೆದರೂ ಸಹ ಸಹಿಸಿಕೊಳ್ತಾರಲ್ಲವೇ? ಈ ಚಿಕ್ಕ ಮಕ್ಕಳು ತಾಯಿಗೆ ಅವರು ಎಷ್ಟೇ ಎದುರಿಸಿದರೂ ಕೂಡ, ಎಷ್ಟೇ ಹಿಂಸಿಸಿದರೂ ಕೂಡ, ಆ ಮಕ್ಕಳು ಬಾಧೆ ಪಡಿಸಿದರೂ ಕೂಡ ತಾಯಿ ಅಂದರು ಎಷ್ಟು ಸಹಿಸ್ತಾರೆ ನೋಡಿ. ಇಟ್ ಈಸ್ ಬಿಕಾಸ್ ಆಫ್ ಲವ್. ನಾವು ದೇವರಿಂದ ಪ್ರೀತಿಸುವುದರಿಂದ ಲೋಕದಲ್ಲಿ ಮನುಷ್ಯರು ಕೊಡುವ ಶೋಧನೆ ಸಹಿಸಿಕೊಳ್ಳಲು ಸಿದ್ಧರಾಗಿರ್ತೇವೆ. ದೇವರ ಪ್ರೀತಿ ನಮ್ಮೊಳಗಿರುವಾಗ ನಾವು ಅನ್ಯಾಯವಾಗಿ ಬಾಧೆಗೆ ಗುರಿಯಾಗಿ ಬಾಧಿಸಲ್ಪಡುತ್ತಾ ಇದ್ರೂ ಕೂಡ ನಾವು ಮನಃಶಾಂತಿ ಉಳ್ಳವರಾಗಿರ್ತೇವೆ, ಅಂದರೆ ನೆಮ್ಮದಿ ಉಳ್ಳವರಾಗಿರ್ತೇವೆ. ಒಂದು ಸಾರಿ ಪ್ರೀತಿಯ ಕುರಿತು ಓದೋಣ ಬನ್ನಿ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಿಂದ ಮಾತ್ರ ಓದುತ್ತಿದ್ದೇನೆ, ಕೇಳಿ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಏನಂತೆ? ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ದಯೆ ತೋರಿಸುವುದು. ಪ್ರೀತಿಯು ಹೊಟ್ಟೆಕಿಚ್ಚು ಪಡುವುದಿಲ್ಲ. ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ. ಪ್ರೀತಿ ಅದು ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಏನಂತೆ? ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ,
ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಹಾಲೆಲೂಯ. ಯೇಸು ಕ್ರಿಸ್ತನು ಈ ಪ್ರೀತಿಯನ್ನು ನಮ್ಮ ವಿಷಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಯೇಸು ಕ್ರಿಸ್ತನ ಪ್ರೀತಿ ನಿಜವಾಗ್ಲೂ ಇಲ್ಲಿ ಹೇಗಿದೆಯೋ ಹಾಗೆಯೇ ಆತನು ನಮಗೆ ತೋರಿಸಿದ್ದಾರೆ. ಆತನು ದೀರ್ಘ ಶಾಂತಿಯುಳ್ಳ ಆತನಾಗಿದ್ದಾನೆ. ಪ್ರೀತಿಯು ಬಹುಕಾಲ ತಾಳಿಕೊಳ್ಳುವುದು. 1 ಸಾರಿ, 2 ಸಾರಿ, 3 ಸಾರಿ, 10 ಸಾರಿ, 40 ಸಾರಿ, ಇನ್ನೆಷ್ಟು ಸಾರಿ ಅನ್ನುತ್ತಾರಲ್ಲವೇ? ಹಾಗಲ್ಲ. ಸಹಿಸಿಕೊಳ್ಳುವ ಮನಸ್ಸು ನಾವು ಹೊಂದಿಕೊಂಡಿರುವಾಗ ಪರಿಸ್ಥಿತಿಗಳಿಗೆ ನಾವು ಕುಗ್ಗಿ ಹೋಗೋದಿಲ್ಲ. ಪ್ರೀತಿ ದಯೆ ತೋರಿಸುತ್ತದೆ. ನೋಡಿ ಪ್ರಿಯರೇ, ದುಷ್ಟರನ್ನು, ದುರ್ಮಾರ್ಗಿಗಳನ್ನು ಕೂಡ, ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ ಎಂದಿದ್ದಾರೆ ಯೇಸು. ಎಷ್ಟೇ ದ್ರೋಹಿಯಾಗಿರಲಿ ಆತನು ಕ್ಷಮಿಸುವುದಕ್ಕೆ ಯಾವಾಗಲೂ ಸಿದ್ಧವಾಗಿದ್ದಾರೆ, ದಯೆ ತೋರಿಸುವುದಕ್ಕೂ ಸಿದ್ಧವಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ದಯೆ ಎಂಬ ಗುಣ ಇರುವಾಗ ನಾವು ತೃಪ್ತಿಯುಳ್ಳವರಾಗಿರುತ್ತೇವೆ. ದಯೆ ತೋರಿಸುವುದಾದರೆ ನಮಗೆ ದಯೆ ತೋರಿಸಲಾಗ್ತದೆ. ಇಟ್ಸ್ ಲೈಕ್ ಗಿವ್ ಆ್ಯಂಡ್ ಟೇಕ್. ನಾವು ಕಠಿಣರಾಗಿರೋದಾದರೆ ನಮ್ಮ ವಿಷಯದಲ್ಲಿಯೂ ಕೂಡ ಕಠಿಣವಾಗಿ ನಡೆದುಕೊಳ್ಳಲಾಗುತ್ತೆ. ಪ್ರೀತಿ ಯಾವುದೇ ಆಗಿರಲಿ ಇತರರಿಗೆ ಕೊಡಬೇಕೆಂಬ ಆಸೆ ಇರುತ್ತೆ. ಇತರರ ಮೇಲೆ ನಾವು ದಯೆ, ಪ್ರೀತಿ, ಕನಿಕರದಿಂದಿರುವಂತೆ ಮಾಡುತ್ತೆ. ಪ್ರೀತಿ ಹೊಟ್ಟೆಕಿಚ್ಚು ಪಡಲ್ಲ. ಪ್ರೀತಿಗೆ ಅಸೂಯೆ ಇಲ್ಲ. ನಮ್ಮ 99% ಬಾಧೆಗಳಿಗೆ ಕಾರಣ ನಾವೇ ಆಗಿದ್ದೇವೆ. ಕೆಲವರಂತೂ ಪ್ರತಿಯೊಂದೊಂದು ವಿಷಯಕ್ಕಾಗಿ ಇತರರೊಂದಿಗೆ ಹೋಲಿಸಿಕೊಂಡು ತಮಗೆ ಗೊತ್ತಾಗದಂತೆ ತಮ್ಮ ಹೃದಯದೊಳಗೆ ಅಸೂಯೆಗೆ ಅವಕಾಶ ಕೊಡ್ತಾರೆ. ಅಸೂಯೆ, ಮತ್ಸರ, ಇಂಗ್ಲಿಷ್ನಲ್ಲಿ ಜೆಲಸಿ, ಎನ್ವಿ ಅನ್ನುತ್ತಾರೆ. ಅರಸರುಗಳ ಕಾಲದಲ್ಲಿ ಸೌಲನ ಕುರಿತಾಗಿ ಬರೆಯಲ್ಪಟ್ಟದ್ದು ಗೊತ್ತೇ ಇದೆಯಲ್ಲವೇ? ಸೌಲನು ದಾವೀದನ ಮೇಲೆ ವಿಷದ ನೋಟವನ್ನಿಟ್ಟನಂತೆ. ಅಂದರೆ ಒಂದು ವಿಧವಾದ ನೆಗೆಟಿವ್ ಆಗಿರುವ, ಅಂದರೆ ಇತರರು ಹೊಗಳಲ್ಪಡುತ್ತಿರುವಾಗ, ಇತರರನ್ನು ಮೆಚ್ಚಿಕೊಳ್ಳಲ್ಪಡುತ್ತಿರುವಾಗ, ಇತರರನ್ನು ಹೊಗಳುತ್ತಾ ಇರುವಾಗ ಅವರ ಆನಂದದಲ್ಲಿ ಆನಂದಿಸುವವರಾಗಿರೋದಾದರೆ ಅವರು ದೇವರ ಪ್ರೀತಿಯುಳ್ಳವರಾಗಿರ್ತಾರೆ. ಇತರರನ್ನು ನೋಡಿ ಸಹಿಸಲಾರದ ಸ್ವಭಾವ ನಮಗಿರೋದಾದರೆ ನಮ್ಮೊಳಗೆ ಪ್ರೀತಿ ಇಲ್ಲ ಎಂದರ್ಥ. ಅಂಥ ಸಹಿಸಲಾರದ ಸ್ವಭಾವ ನಿಮಗೆ ಹಾನಿ ಉಂಟು ಮಾಡುತ್ತೆ. ಕೈನನೇ, ನಿನಗೆ ಕೋಪ ಯಾಕೆ? ನೀನು ಸತ್ಕ್ರಿಯೆ ಮಾಡು, ನಿನ್ನ ಮನಸ್ಸು ಮಾರ್ಪಡಿಸಿಕೊಂಡು ನಿನ್ನ ತಮ್ಮನಿಗೆ ಕೇಳು. ಆದರೆ ಕೋಪ ಮನಸ್ಸಲ್ಲಿಟ್ಕೊಂಡು ಕೊನೆಗೆ ಕೊಲೆಗಾರನಾಗ್ತಾನೆ, ಭ್ರಷ್ಟನಾಗ್ತಾನೆ, ದೇಶದಲ್ಲಿ ಅಲೆಮಾರಿಯಾಗ್ತಾನೆ. ಈ ದಿನ ನಮ್ಮಲ್ಲಿ ಯಾರಿಗಾದರೂ ಬೇರೆಯವರ ಮೇಲೆ ಅಸೂಯೆ ಇದೆಯಾ? ಕರ್ತನ ನಾಮದಲ್ಲಿ ಅವರನ್ನು ಕ್ಷಮಿಸಿರಿ. ದೇವರಿಗೆ ಆ ಅಸೂಯೆ ತೆಗೆದುಹಾಕಬೇಕೆಂದು ಪ್ರಾರ್ಥಿಸಿರಿ. ಜಂಬ ಕೊಚ್ಕೊಳ್ಳೋದಿಲ್ಲ, ಸುಮ್ಮನೆ ಬಡಾಯಿ ಕೊಚ್ಕೊಳ್ಳೋದಿಲ್ಲ. ನನ್ನದು ನಾನು ಮಾಡಿದೆ ಎನ್ನುವಂಥದ್ದು ಪ್ರೀತಿಯಲ್ಲ ಪ್ರಿಯರೇ. ಸ್ವಲ್ಪ ಮಾಡಿ ಹೆಚ್ಚು ಹೇಳ್ಕೊಳ್ತಾರೆ ಕೆಲವೊಂದು ಜನ. ಆದರೆ ಪ್ರೀತಿ ಮೌನವಾಗಿಯೇ ಇರುತ್ತೆ. ಪ್ರೀತಿ ಮಾತಿನಲ್ಲಿ ಕಾಣಿಸುವುದಿಲ್ಲವೇನೋ, ಆದರೆ ಕ್ರಿಯೆಯಲ್ಲಿ ಪ್ರತ್ಯಕ್ಷವಾಗ್ತದೆ. ಪ್ರೀತಿ ಜಂಬ ಕೊಚ್ಚಿಕೊಳ್ಳುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ. ನಾನು ಮಾಡಬೇಕಾದದಷ್ಟೇ ನಾನು ಮಾಡಿದೆ, ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಎಂಬ ಸ್ವಭಾವ ನಮಗಿರುವಾಗ ನಾವು ಡಿಸಪಾಯಿಂಟ್ ಆಗೋದಿಲ್ಲ. ಇಷ್ಟೊಂದು ಮಾಡಿದ್ದೇನೆ, ಆದರೆ ನನ್ನ ಮೇಲೆ ಇವರಿಗೆ ಕೃತಜ್ಞತೆ ಅಲ್ವಲ್ಲ, ಇಷ್ಟು ಮಾಡಿದ್ರೂ ಕೂಡ ನನಗೆ ಥ್ಯಾಂಕ್ಸ್ ಹೇಳಲ್ವಲ್ಲ ಅಂದ್ಕೊಳ್ಳುವವ್ರಿಗೆ ಯಾರು ಬಾಧೆ ಪಡ್ತಾರೆ ಹೇಳಿ? ಹಾಗೆ ಮಾಡಿದವ್ರು ಚೆನ್ನಾಗೇ ಇರ್ತಾರೆ, ಅನುಭವಿಸಿ ಹೋದ್ರು. ನೀವಷ್ಟು ಮಾಡಿಯೂ ಕೂಡ ಮನಸ್ಸಲ್ಲಿ ನೊಂದುಕೊಳ್ತಾ ಇದ್ದರೆ ನಿಮ್ಮ ಸಮಾಧಾನ ನೀವೇ ಹಾಳು ಮಾಡಿಕೊಳ್ತೀರಿ. ಮಾಡಬೇಕಾದದೆಲ್ಲ ಮಾಡಿದ ನಂತರ ಕೈ ಕಟ್ಕೊಂಡು ನಿಷ್ಪ್ರಯೋಜನವಾದ ದಾಸರು, ಮಾಡಬೇಕಾದದನ್ನೇ ಮಾಡಿದ್ದೇವೆ ಅನ್ನಬೇಕಾದ ನಾವು ಅತಿಶಯ ಪಡಲು ಅವಕಾಶವಿಲ್ಲ. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಒಬ್ಬ ಗಂಡನಾಗಿ, ಒಬ್ಬ ಹೆಂಡತಿಯಾಗಿ ನೀವು ಮಾಡಬೇಕಾದದ್ದು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಉಬ್ಬಿಕೊಳ್ಳುವ ಅವಶ್ಯಕತೆಯೇ ಇಲ್ಲವೇ ಇಲ್ಲ. ನಿಜವಾದ ಕ್ರಿಸ್ತನ ಪ್ರೀತಿ ನೀವು ಹೊಂದಿಕೊಂಡಿರುವುದಾದರೆ ನೀವು ಉಬ್ಬಿಕೊಳ್ಳುವುದಿಲ್ಲ, ಅವಮರ್ಯಾದೆಯಾಗಿ ನಡೆದುಕೊಳ್ಳುವುದಿಲ್ಲ. ನೋಡಿ ಪ್ರಿಯರೇ, ಈ ದಿನ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮರ್ಯಾದೆ ಇಲ್ಲ. ನಮ್ಮ ದೇಶದಲ್ಲಿ, ಮುಖ್ಯವಾಗಿ ಭಾರತ ದೇಶದ ಸ್ತ್ರೀಯರು ಗಂಡನನ್ನು ಗೌರವಿಸುತ್ತಾರೆ ಮುಖ್ಯವಾಗಿ. ಹಾಗಂತ ಹೆಂಡತಿಯನ್ನು ಅಲಕ್ಷ್ಯ ಮಾಡ್ರಿ ಎಂದು ನಾನು ಹೇಳ್ತಾ ಇಲ್ಲ. ಆದರೆ ಕೋಪ ಬಂದಾಗ ಮಾತ್ರ ಎಷ್ಟು ಅವಮರ್ಯಾದೆಯಿಂದ ಮಾತಾಡ್ತಾರೆ ಗೊತ್ತಾ? ಗೌರವವೆಲ್ಲ ಎಲ್ಲಿ ಹೋಯ್ತೆಂದು ಗೊತ್ತಾಗೋದೇ ಇಲ್ಲ. ನೀನು ಎಷ್ಟರವನು ಅಂದರೆ ನೀನು ಎಷ್ಟರವನು ಅನ್ನುತ್ತಾರೆ.
ತಂದೆ ತಾಯಿ ವಿರುದ್ಧ ತಿರುಗಿ ಬೀಳುವ ಮಕ್ಕಳನ್ನು ನೋಡ್ತೇವಲ್ಲವೇ? ಹೆತ್ತ ತಂದೆ ವೃದ್ಧನಾಗಿರುವ ತಂದೆ ಇರ್ತಾನೆ, ಬಿಳಿ ಕೂದಲಾಗಿರುವ ವೃದ್ಧನಾಗಿರ್ತಾನೆ. ಇವರೊಂದಿಗೆ ನಾನು ಮರ್ಯಾದೆಯಿಂದ ಮಾತಾಡಬೇಕು, ಮರ್ಯಾದೆಯಿಂದ ಪ್ರವರ್ತಿಸಬೇಕು ಎಂಬ ಕನಿಷ್ಠ ಜ್ಞಾನ ಇಲ್ಲದವರು ಈ ದಿನ ಅನೇಕರು ಇರುತ್ತಿದ್ದಾರೆ. ನಿಜವಾಗ್ಲೂ ಕ್ರಿಸ್ತನ ಪ್ರೀತಿಯಿಂದ ನಿಮ್ಮ ಹೃದಯ ತುಂಬಿಕೊಂಡಿರೋದಾದರೆ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನದ ಕುರಿತು ಚಿಂತಿಸುವುದಿಲ್ಲ. ಮನುಷ್ಯರು ಎಲ್ಲಿ ನೋಡಿದರೂ ಕೂಡ ಪ್ರಿಯರೇ ಈ ದಿನ ಸೆಲ್ಫಿಶ್ ಆಗಿದ್ದಾರೆ, ಅಂದರೆ ಸ್ವಾರ್ಥರಾಗಿದ್ದಾರೆ. ಏನು ಸಿಗುತ್ತೆ, ಈ ಕೆಲಸ ಮಾಡಿದ್ರೆ ನನಗೇನು ಸಿಗುತ್ತೆ ಎನ್ನುವಂತಿದ್ದಾರೆ. ಯಾವುದೇ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಕೂಡ ಇದರಿಂದ ನನಗೆಷ್ಟು ಸಿಗುತ್ತೆ, ಎಷ್ಟು ಕಮಿಷನ್ ಕೊಡ್ತೀರಿ? ಬಹಿರಂಗವಾಗಿ ಕೇಳ್ತಿದ್ದಾರೆ. ಚರ್ಚಿಗೆ ಹೋಗುವ ವಿಶ್ವಾಸಿಗಳು ಕೂಡ ದೇವರಿಗೋಸ್ಕರ ಮಾಡುವ ಕಾರ್ಯದಲ್ಲಿಯೂ ಕೂಡ ಕಮಿಷನ್ ಬೇಕನ್ನುತ್ತಾರೆ. ನೋಡಿ, ಮನೆಯಲ್ಲಿರುವ ಮಕ್ಕಳು ತಂದೆ ತಾಯಿಗಳಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ನನಗೇನು ಕೊಡ್ತೀರಿ ಎನ್ನುವಂತೆ ಪರ್ಸಂಟೇಜ್ ಕೇಳುವ ಹಾಗೆ ಇದು ಕಾಣಿಸುತ್ತದಲ್ಲವೇ? ನಾನು ಎಷ್ಟೋ ಋಣಸ್ಥನಾಗಿದ್ದೇನೆ, ಕೃತಜ್ಞತೆಯುಳ್ಳವನಾಗಿರಬೇಕು ಎಂಬ ಜ್ಞಾನ ಪ್ರೀತಿಯಿಂದ ತುಂಬಲ್ಪಟ್ಟವರಿಗಿರುತ್ತೆ ಪ್ರಿಯರೇ. ಸ್ವಪ್ರಯೋಜನ ಅಂದರೆ ನನಗೇನು ಪ್ರಯೋಜನವೆಂದು ಹುಡುಕೋದಿಲ್ಲ. ನಾನು ಮಾಡುವ ಈ ಕೆಲಸದಿಂದ ದೇವರಿಗೆ ಮಹಿಮೆಯಾಗುತ್ತದೋ, ನೆರೆಯವನಿಗೆ ಮೇಲುಂಟಾಗ್ತದೋ ಎಂದು ಆಲೋಚಿಸುವಂಥದ್ದೇ ಪ್ರೀತಿಯಾಗಿದೆ. ಬೇಗ ಕೋಪಗೊಳ್ಳುವುದಿಲ್ಲ, ಎಂದಿಗೂ ಕೋಪಗೊಳ್ಳುವುದಿಲ್ಲ ಅಂತಲ್ಲ ಪ್ರಿಯರೇ. ಬೇಗ ಕೋಪಗೊಳ್ಳುವುದಿಲ್ಲ, ಸಣ್ಣ ಸಣ್ಣ ವಿಷಯಕ್ಕಾಗಿ ಕೋಪಗೊಳ್ಳಲ್ಲ, ಅನಾವಶ್ಯಕವಾದ ವಿಷಯಗಳಿಗಾಗಿ ಕೋಪಗೊಳ್ಳಲ್ಲ. ನಿಮ್ಮ ಸ್ವಾರ್ಥ ಯಾರಾದರೂ ಟಚ್ ಮಾಡಿದ್ರೆ ಕೋಪ ಬರುತ್ತೆ, ಹಾಗಲ್ಲ. ಪ್ರೀತಿ ಇರುವಾಗ ನಿಮಗೆ ಎಷ್ಟೇ ಮಾತಾಡಿದರೂ ಕೂಡ ತಂದೆಯೇ ಅವರು ಏನು ಮಾಡುವರೋ ಅವರು ಅರಿಯರು, ಅವರನ್ನು ಕ್ಷಮಿಸಿರಿ ಎಂಬ ಕ್ರಿಸ್ತನ ಪ್ರೀತಿಯುಳ್ಳವರಾಗಿರಬೇಕು. ಆವಾಗ ಮಾತ್ರ ಕ್ಷಮಿಸುವವರಾಗಿರ್ತೇವೆ. ಪಾಪದ ವಿಷಯದಲ್ಲಿ ಹೊರತಾಗಿ ಮತ್ತು ಬೇರೆ ಯಾವ ವಿಷಯದಲ್ಲಿ ಕೋಪಗೊಳ್ಳಬಾರದು ಎಂದು ವಾಕ್ಯ ಹೇಳ್ತದೆ. ಕೋಪಗೊಳ್ಳಿರಿ, ಆದರೆ ಪಾಪ ಮಾಡಬೇಡಿರಿ. ಪಾಪಕ್ಕೆ ಕಾರಣವಾಗುವಷ್ಟರ ಮಟ್ಟಿಗೆ ನೀವು ಕೋಪಗೊಳ್ಳಬೇಡಿರಿ. ಅಷ್ಟೇ ಹೊರತು ಸೂರ್ಯಾಸ್ತಮನದವರೆಗೂ ನಿಮ್ಮ ಕೋಪ ಇಟ್ಕೊಳ್ಳಬೇಡಿರಿ. ಬೆಳಗಾಗುವವರೆಗೂ ಮನಸ್ಸಲ್ಲೇ ಕೋಪ ಇಟ್ಕೊಳ್ಳೋದಾದರೆ ಅದು ದ್ವೇಷವಾಗಿ ಮಾರ್ಪಡುತ್ತೆ. ಅದು ನಿಮ್ಮನ್ನೂ ಹಾಳು ಮಾಡುತ್ತೆ ಮತ್ತು ನೀವು ಮಾಡುವ ವಿಧಾನಗಳೆಲ್ಲ ತಪ್ಪಾಗಿ ತೋರಿಸುತ್ತದೆ. ನಿಮ್ಮ ಮಾತುಗಳು, ನಿಮ್ಮ ಪ್ರವರ್ತನೆ, ಕೋಪದಿಂದ ಒಬ್ಬ ವ್ಯಕ್ತಿ ಮಾತಾಡುವಾಗ ಎಷ್ಟು ನೀಚವಾಗಿರುತ್ತವೆ ನೋಡಿ ಆ ಮಾತುಗಳು. ಕೋಪಗೊಳ್ಳುವುದಿಲ್ಲ, ಬೇಗ ಕೋಪಗೊಳ್ಳುವುದಿಲ್ಲ ಪ್ರೀತಿ. ಅಪಕಾರವನ್ನು ಮನಸ್ಸಲ್ಲಿಟ್ಟುಕೊಳ್ಳುವುದಿಲ್ಲ. ಕೆಲವರು ಕ್ಷಮಿಸಿದ್ದೇವೆ ಅನ್ನುತ್ತಾರೆ, ಆದರೆ ಮನಸ್ಸೊಳಗೆ ಮಾತ್ರ ಮರೆತು ಹೋಗಲ್ಲ. ಮತ್ತೊಂದು ಸಾರಿ ಹಾಗೆ ಮಾಡಿದ್ದಾರೆ, ಅವಾಗ್ಲೂ ಹಾಗೆ ಮಾಡಿದ್ದಾರೆ, ಇವಾಗ್ಲೂ ಹಾಗೆ ಮಾಡಿದ್ದಾರೆ ಎಂದು ಎಲ್ಲ ತಪ್ಪುಗಳು ಮತ್ತೆ ನಿಂದೆ ಹೊರಿಸ್ತಾ ಇರ್ತಾರೆ. ಕ್ಷಮಿಸಿದ್ರು ಕೂಡ ಕ್ಷಮಿಸಿ ಬಿಡಿರಿ. ಕರ್ತನು ಹೇಳ್ತಾರೆ, ನಾನು ಕ್ಷಮಿಸಿದ್ದೇನೆ, ನಾನು ಮತ್ತೆ ಅವುಗಳನ್ನು ಎಂದಿಗೂ ಜ್ಞಾಪಕ ಮಾಡಿಕೊಳ್ಳೋದಿಲ್ಲ, ಅವುಗಳನ್ನೆಲ್ಲ ಅಳಿಸಿ ಹಾಕ್ತೇನೆ ಅನ್ನುತ್ತಾರೆ. ಕ್ರಿಸ್ತನ ಪ್ರೀತಿ ಹೊಂದಿಕೊಂಡಿರೋದಾದರೆ ನಾವು ಕೂಡ ಅಪಕಾರಗಳನ್ನು ಮನಸ್ಸಲ್ಲಿಟ್ಕೊಳ್ಳೋದಿಲ್ಲ. ದೇರ್ ಈಸ್ ನೋ ರೆಕಾರ್ಡ್ಸ್ ಆಫ್ ರಾಂಗ್ಸ್ ಇನ್ ಲವ್ ಎಂಬ ಒಂದು ಹೇಳಿಕೆ ಇದೆ. ಪ್ರೀತಿಯಲ್ಲಿ ತಪ್ಪುಗಳ ಪಟ್ಟಿ ಇಲ್ಲ. ಕೆಲವರು ಬಾಯಿ ತೆರೆದರೆ ಇತರ ವ್ಯಕ್ತಿಗಳ ಕುರಿತು ತಪ್ಪುಗಳೆಲ್ಲ ಹೇಳ್ಕೊಂಡು ಬರ್ತಾರೆ. ನಿಜವಾಗ್ಲೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದಾಗ ಪ್ರೀತಿ ಅನೇಕ ದೋಷಗಳನ್ನು ಅಡಗಿಸಿಕೊಳ್ಳುವುದರಿಂದ ನಿಷ್ಕಪಟವಾದ ಪ್ರೀತಿಯುಳ್ಳವರಾಗಿರಿ ಎಂದು ಬೈಬಲ್ ಹೇಳ್ತದೆ. ಪ್ರೀತಿ ಕ್ಷಮಿಸುತ್ತದೆ, ಸಹಿಸಿಕೊಳ್ತದೆ. ಹಾಗೆ ಮುಂದೆ ನೋಡಿದ್ರೆ ಇನ್ನೇನು ಮಾಡುತ್ತಂತೆ? ಪ್ರೀತಿ ಅನ್ಯಾಯದಲ್ಲಿ ಸಂತೋಷ ಪಡುವುದಿಲ್ಲ. ಪ್ರೀತಿಸ್ತಿದ್ದೇನೆ ಅಂತ ಹೇಳಿ ಏನು ಮಾಡಿದ್ರೂ ಸಹ ಆಯ್ತು ಸರಿ ಅನ್ನುವುದಿಲ್ಲ. ಅನ್ಯಾಯದ ವಿಷಯದಲ್ಲಿ ಸಂತೋಷ ಪಡದೆ ಸತ್ಯದಲ್ಲಿಯೇ ಸಂತೋಷ ಪಡುತ್ತದೆ. ಅದಕ್ಕೆ ಯೇಸು ನಮ್ಮನ್ನು ಎಷ್ಟೇ ಪ್ರೀತಿಸಿದರೂ ನಮ್ಮ ಪಾಪವನ್ನು ಮಾತ್ರ ಆತನು ಅಸಹಿಸಿಕೊಳ್ತಾರೆ. ಪಾಪದ ವಿಷಯದಲ್ಲಿ ಪರಿಹಾರವಾಗದಿದ್ದರೆ ಆ ಪಾಪಿಗೆ ಕ್ಷಮಾಪಣೆ ಇಲ್ಲ ಎಂದು ಯೇಸು ಪ್ರೀತಿಯಿಂದ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಯಜ್ಞವಾಗಿದ್ದಾರೆ. ಕ್ರಿಸ್ತನ ಪ್ರೀತಿ ಇದರಲ್ಲಿ ವ್ಯಕ್ತವಾಗ್ತದೆ. ಯೇಸುವೆ, ಇಂತಹ ಪ್ರೀತಿ ನನಗೂ ದಯಪಾಲಿಸಿರಿ ಅನ್ನಬೇಕು. ಎಲ್ಲವನ್ನು ತಾಳಿಕೊಳ್ತದೆ, ಸಹಿಸಿಕೊಳ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ತದೆ. ಇದು ಮಾರ್ಪಡುವ ಪ್ರೀತಿಯಲ್ಲ, ಸೀಸನಲ್ ಪ್ರೀತಿ ಅಲ್ಲ. ಪ್ರೀತಿ ಶಾಶ್ವತ ಕಾಲವಿರುತ್ತದೆ. ಒಮ್ಮೆ ಒಂದೊಂದು ಸೀಸನ್ನಲ್ಲಿ ನಾವು ಎಷ್ಟೋ ಪ್ರೀತಿ ಇರುವಂತೆ ಪ್ರವರ್ತಿಸುತ್ತೇವೆ. ನಮ್ಮ ಫ್ರೆಂಡ್ಸ್ ವಿಷಯದಲ್ಲಿ, ಗಂಡ ಹೆಂಡತಿಯರ ವಿಷಯದಲ್ಲಿ, ನಮ್ಮ ಮಕ್ಕಳನ್ನು ಪ್ರೀತಿಸುವ ವಿಷಯದಲ್ಲಿ, ತಂದೆ ತಾಯಿಗಳನ್ನು ಪ್ರೀತಿಸುವ ವಿಷಯದಲ್ಲಿ ಎಲ್ಲ ಅನುಕೂಲವಾಗಿರುವಾಗ ನಾವು ಪ್ರೀತಿ ಮಾಡ್ತೇವೆ ಅಂದುಕೊಳ್ತೇವೆ. ಆ ನಂತರ ಮರೆತು ಹೋಗ್ಬಿಡ್ತೇವೆ. ಮದುವೆ ಮಾಡಿಕೊಂಡವರು ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಿಮ್ಮ ಹೆಂಡತಿ ನಿಮಗೆ ಸ್ವಲ್ಪ ಬಾಧೆ ಉಂಟು ಮಾಡಿದಾಗ, ನಿಮಗೆ ಏನಾದರೂ ಕೋಪ ಬಂದಾಗ ತಕ್ಷಣವೇ ನೀವು ಎಷ್ಟು ವಿಚಿತ್ರವಾಗಿ ಮಾತಾಡ್ತೀರಿ ನೋಡಿ, ಎಷ್ಟು ಅಸಹ್ಯವಾಗಿ ಮಾತಾಡ್ತೀರಿ ನೋಡಿ.
ಒಂಥರ ನಿನ್ನನ್ನು ಇನ್ನು ಪ್ರೀತಿಸುವುದಿಲ್ಲ ಹೋಗು ಎನ್ನುವಂತೆ ತಮ್ಮ ಮುಖ ತಿರುಗಿಸಿಕೊಂಡಿರುವವರನ್ನು ಎಷ್ಟೋ ಜನರನ್ನು ನೋಡಿದ್ದೇನೆ. ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಡುವಾಗ ಈ ಲೋಕದಲ್ಲಿ ನಾವು ಆತನಿಗೆ ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ಆಗ ನಮ್ಮ ಜೀವಿತ ಹಾಯಾಗಿರುತ್ತೆ. ಮುಂಚೆ ಒಂದು ಕಾಲದಲ್ಲಿ ನಮ್ಮ ಮನೆ ಬಾಗಿಲುಗಳಿಗೆ ಚಿಲಕ ಇರ್ತಿದ್ವು. ಆ ಚಿಲಕಕ್ಕೆ ಕೊಂಡಿ ನಿಲ್ಲುತ್ತಾ ಇತ್ತು. ಅದನ್ನು ತೆಗೆದಾಗ ಕಿರ್ರು 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 ಎಂಬ ಶಬ್ದ ಬರ್ತಿತ್ತು. ಅಂತಹ ಸಮಯದಲ್ಲಿ ಸ್ವಲ್ಪ ಎಣ್ಣೆ ತಂದು ಆ ಜಾಯಿಂಟ್ಸ್ನಲ್ಲಿ ಹಾಕಿದಾಗ ಆ ಶಬ್ದ ನಿಂತು ಹೋಗ್ತಿತ್ತು. ಒಂದು ಡೊಕ್ಕು ಸೈಕಲ್ ನೋಡಿರಿ, ಗುರುಕು ಗುರುಕು ಅನ್ನುತ್ತೆ. ಎಣ್ಣೆ ಹೊಯ್ದಾಗ ಸ್ಮೂತಾಗಿ ನಡೆಯುತ್ತೆ. ಹಾಗೆಯೇ ನಮ್ಮ ಕುಟುಂಬದಲ್ಲಿನ ಘರ್ಷಣೆಗಳಿಗೆ, ಜಗಳಗಳಿಗೆ, ಭೇದಗಳಿಗೆ, ವಿಭೇದಗಳಿಗೆ ಕಾರಣ ಪ್ರೀತಿ ಇಲ್ಲದಾಗಿದೆ. ಪ್ರೀತಿ ಇರುವಾಗ ನಮ್ಮ ಜೀವಿತ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮರ್ಯಾದೆಯುಳ್ಳದಾಗಿರುತ್ತೆ, ಆನಂದಕರವಾಗಿರುತ್ತೆ. ಆ ದೇವರ ಪ್ರೀತಿಯಿಂದ ನಮ್ಮ ಹೃದಯ, ನಮ್ಮ ಕುಟುಂಬ ತುಂಬಲ್ಪಡಲಿ ಎಂದು ಹಾರೈಸುತ್ತೇನೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಪ್ರೀತಿಯ ಕುರಿತು ಎಷ್ಟೋ ಕೇಳ್ತಿದ್ದೇವೆ, ಹಾಡುತ್ತಿದ್ದೇವೆ, ಎಷ್ಟೋ ನಿಮ್ಮ ಪ್ರೀತಿಯನ್ನು ನಾವು ಅನುಭವಿಸುತ್ತಿದ್ದೇವೆ. ಆ ಪ್ರೀತಿ ನಮ್ಮ ಜೀವಿತದ ಮೂಲಕ ಕೂಡ ತೋರ್ಪಡಿಸುವ ಹಾಗೆ, ಅಂದರೆ ಈ ದೈವಿಕ ಪ್ರೀತಿಯನ್ನು, ದೈವ ಲಕ್ಷಣಗಳನ್ನು ಬಯಲ್ಪಡಿಸುವ ಕ್ರಿಸ್ತನ ಪ್ರೀತಿಯನ್ನು ನಾವು ತೋರಿಸಲು ಸಹಾಯ ಮಾಡಿರಿ. ಆ ಕಲ್ವರಿ ಶಿಲುಬೆಯ ಬಳಿಯಲ್ಲಿ ಕೂತುಕೊಂಡು ನಿಮ್ಮ ಪ್ರೀತಿಯನ್ನು ಸೆಳೆದುಕೊಂಡು ಈ ಲೋಕಕ್ಕೆ ನಿಮ್ಮ ಪ್ರೀತಿಯನ್ನು ತೋರಿಸಲು, ಮಾತಿನಿಂದ ಮಾತ್ರವಲ್ಲದೆ ಕ್ರಿಯೆಯಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿಯುಳ್ಳವರಾಗಿ ಬದುಕಲು, ಕ್ರಿಸ್ತನ ಪ್ರೀತಿಯನ್ನು ಅನೇಕರಿಗೆ ವ್ಯಕ್ತಪಡಿಸಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ಉತ್ತರ ಕೊಟ್ಟಿದ್ದಾರೆಂದು ನೀವೇ ತಿಳಿಸ್ತಿದ್ದೀರಿ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ಅನುಭವಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ. ನಿಮ್ಮ ಹೆಸರು ಇವರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಈ ದಿನ ಬುಧವಾರವಲ್ಲವೋ? ಮಧ್ಯವಾರದ ಪ್ರಾರ್ಥನೆ ಕೂಟ ನಿಮ್ಮ ಚರ್ಚಲ್ಲಿ ಇದ್ದಿರುತ್ತೆ. ಆ ಪ್ರಾರ್ಥನೆ ಕೂಟಕ್ಕೆ ನೀವೆಲ್ಲರೂ ಪಾಲ್ಗೊಂಡವರಾಗಿ, ಜೊತೆ ವಿಶ್ವಾಸಿಗಳೊಂದಿಗೆ ಐಕ್ಯತೆಯೊಂದಿಗೆ ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲಿಯೂ ಆಧ್ಯಾತ್ಮಿಕವಾಗಿ ಮತ್ತಷ್ಟು ಹೆಚ್ಚು ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.